ಕಾಟಾಚಾರಕ್ಕೆ ಇಂಟರ್ವ್ಯೂಗಳನ್ನ ಅಪ್ರೋಚ್ ಮಾಡ್ತಾ ಇದ್ದೆ. ಇಂಟ್ರೆಸ್ಟ್ ಇರಲಿಲ್ಲ ಕೆಲಸದ ಬಗ್ಗೆ. ಕಾಯ್ತಾ ಕೂರೋಷ್ಟು ಪೇಷನ್ಸ್ ನನಗೆ ಇರ್ತಿರ್ಲಿಲ್ಲ. ಸರಿ ನಾವೇ ಮಾಡೋಣ ಅನ್ನೋ ಒಂದು ಎಜೆಂಡಾ, ಒಂದು ಐಡಿಯಾದಲ್ಲೇ ನಾವೇ ದುಡ್ಡು ಹಾಕೊಂಡು ಕೆನಾನ್ 5D ಇಟ್ಕೊಂಡು ಶೂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಶುರು ಆಗಿದ್ದು ಲೈಫ್ ಸೂಪರ್ ಅಂತ ಮೂವಿ. ಸೊ ನಂಗೆ ಡೈರೆಕ್ಷನ್ ಮಾಡಬೇಕು ಅಂತ ಮತ್ತೆ ಎಷ್ಟೇ ಸತಿ ಬರ್ತಿದ್ದು, ಮತ್ತೆ ಆಪರ್ಚುನಿಟಿ ಆಕ್ಟಿಂಗ್ ಎಲ್ಲ ಸಿಕ್ಕಿದ್ರಿಂದ ಕನ್ನಡದಲ್ಲಿ ಗ್ರಾಮ ಅಂತ ಇದು ಅಪ್ಕಮಿಂಗ್ ಇನ್ನು ಬರ್ಬೇಕದು. ಬಟ್ ಅದೇ ಯಾವ ತರ ಅಂದ್ರೆ ಇದೇನೋ ನಿತ್ತು ನೀರ್ ತರ ಆಗಿಲ್ಲ ನಮ್ದು ಜರ್ನಿ ಸಿನಿಮಾದಲ್ಲಿ. ಯಾಕಂದ್ರೆ ಸೊ ಒಂದು ಆಪರ್ಚುನಿಟಿ ಬರ್ತಾನೆ ಇತ್ತು. ಸೊ ಆಗ್ಲಿ ಹೋಗ್ಲಿ ಇದನ್ನ ಸ್ಟಾಪ್ ಮಾಡಿ ಇನ್ನೊಂದೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಷ್ಟೊತ್ತಿಗೆ ಇನ್ನೊಂದೇನೋ ಆಪರ್ಚುನಿಟಿ ಸಿಗ್ತಾ ಇತ್ತು. ಫಾರಿನ್ ರೈಟರ್ಸ್ಗಳದೆಲ್ಲ ಕನ್ನಡಕ್ಕೆ ಅನುವಾದ ಆಗಿರುತ್ತೆ, ಅಂತವ್ರದ್ದೆಲ್ಲ ತಗೊಂಡು ಲೈಬ್ರರಿಲಿ 10 ರೂಪಾಯಲ್ಲಿ ಇದಿತ್ತು. ಮತ್ತೆ ರಾರಾನಗರಲ್ಲಿ ಲೈಬ್ರರಿ ಇರ್ತಿತ್ತು. ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಮಧ್ಯಾಹ್ನ ಒಂದು ಊಟ ಮಾಡ್ಬಿಟ್ಟು ಮತ್ತೆ ಸಾಯಂಕಾಲ ತನಕ ಅದೇ ಕೆಲಸ, ಓದೋದೇ. ಸೊ ನನ್ನ ಜರ್ನಿ ಬಂದ್ಬಿಟ್ಟು ನಾನು ಹುಟ್ಟಿದ್ದು ತೀರ್ಥಹಳ್ಳಿ, ಶಿವಮೊಗ್ಗ ಡಿಸ್ಟಿಕ್ಟ್. ಅಲ್ಲಿ ಹುಟ್ಟಿದ್ದು, ನಮ್ಮ ತಾಯಿ ಊರಲ್ಲಿ ಹುಟ್ಟಿದ್ದು. ಬಟ್ ಆಲ್ಮೋಸ್ಟ್ ನಮ್ಮ ತಂದೆ ಬಂದು KPCL ವರ್ಕ್ ಮಾಡ್ತಾ ಇದ್ದೆ, ಕರ್ನಾಟಕ ಪವರ್ ಕಾರ್ಪೊರೇಷನ್ ಅಂತ ಹೇಳಿ. ಸೊ ಆಲ್ಮೋಸ್ಟ್ ನಾವು ಹೊಸಂಗಡಿ ಅಂತ ಬರುತ್ತೆ ಈ ತೀರ್ಥಹಳ್ಳಿಯಿಂದ ಮಧ್ಯದಲ್ಲಿ ಒಂದು ಪವರ್ ಹೌಸ್ ಇತ್ತು ಅಲ್ಲಿ. ಸೊ ಅಲ್ಲಿ ನಾನು ಒಂದು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ತನಕ ಅಲ್ಲಿ ಓದಿ. ಅದಾದ್ಮೇಲೆ ನನಗೆ ಕುಂದಾಪುರದಲ್ಲಿ ನನಗೆ ಸ್ಕೂಲಿಂಗ್ ಎಲ್ಲ ಮತ್ತೆ ಹೈಸ್ಕೂಲ್ ಎಲ್ಲ ಅಲ್ಲಾಗಿದ್ದು. ಅಲ್ಲಿ ಅಂದ್ರೆ ನಮ್ಗೆ ಬಸ್ ಬಿಡ್ತಾ ಇದ್ರು, ಹೊಸಂಗಡಿಯಿಂದ ಕುಂದಾಪುರಕ್ಕೆ ಬಸ್ ಇರ್ತಾ ಇತ್ತು. ಸೊ ಅಲ್ಲಿ ನಮ್ದು 9th 10th ಅದಾದ್ಮೇಲೆ ಫಸ್ಟ್ PUC ಸೆಕೆಂಡ್ PUC. ನಮ್ಮ ಆಕ್ಚುಲಿ ನಮ್ಮ ಸೀನಿಯರ್ಸ್ ಯಾರಂತ ಹೇಳಿದ್ರೆ ರಿಷಬ್ ಶೆಟ್ಟಿ ಅಂತ ಹೇಳ್ಬೋದು. ಅವರು ಬಂಡರ್ಸ್ಕರ್ಸ್ ಕಾಲೇಜ್ ಕುಂದಾಪುರ. ಸೊ ನಮ್ದು ಬಾಲ್ಯ ಎಲ್ಲ ತುಂಬಾ ಹಸಿರು ಮತ್ತೆ ಆಟ ಎರಡೂ ಮಿಕ್ಸ್ ಆಗಿತ್ತು. ಅಂದ್ರೆ ಫುಲ್ ಅಲ್ಲಿ ನಮ್ಗೆ ಜಾಸ್ತಿ ಆಟನೇ ಇತ್ತು. ಅಂದ್ರೆ ಆ ಬ್ಯಾಕ್ ಡ್ರಾಪ್ ಆ ತರ ಇತ್ತು ನಮ್ಗೆ. ತುಂಬಾ ಆಕ್ಟಿವ್ ಸ್ಪೋರ್ಟ್ಸ್ ಅಲ್ಲಿ ಜಾಸ್ತಿ ಇದೆ, ಓದಲ್ಲಿ ಸ್ವಲ್ಪ ಆವರೇಜ್ ಆಗಿದ್ದೆ. ಸೊ ಇದು ಮುಗಿಸಿ ಡಿಗ್ರಿಗೆ ಬ್ಯಾಂಗ್ಳೂರ್ ಬಂದೆ. ಸೊ ಬ್ಯಾಂಗ್ಳೂರಲ್ಲಿ ನನ್ನ ಡಿಗ್ರಿ ಬ್ಯಾಂಗ್ಳೂರು ಸ್ಟಾರ್ಟ್ ಆಯ್ತು. SRC ಕಾಲೇಜ್ ಆನಂದರಾವ್ ಸರ್ಕಲ್, ಇಲ್ಲಿ ನಂದು ಡಿಗ್ರಿ BCA ಓದಿದ್ದು ನಾನು. BCA ಹೋಗಿ ಜಾಸ್ತಿ ಸುಮ್ಮನೆ ಕಾಟಾಚಾರಕ್ಕೆ ಇಂಟರ್ವ್ಯೂಗಳನ್ನ ಅಪ್ರೋಚ್ ಮಾಡ್ತಾ ಇದ್ದೆ. ಇಂಟ್ರೆಸ್ಟ್ ಇರಲಿಲ್ಲ ಕೆಲಸದ ಬಗ್ಗೆ. ಅವಾಗ ಇನ್ ಬಿಟ್ವೀನ್ ಅಲ್ಲಿ ಏನ್ ಮಾಡ್ಬೇಕು ಅಂತ ನನಗೆ ಆಕ್ಚುಲಿ ಸಿನಿಮಾ ಬರ್ಬೇಕು ಅನ್ನೋ ಅದ್ರ ಬಗ್ಗೆ ತುಂಬಾ ಕ್ಲಾರಿಟಿ ಇರಲಿಲ್ಲ. ಬಟ್ ಗಾಂಧಿನಗರದಲ್ಲೇ ನಾವು, ಆನಂದರಾವ್ ಸರ್ಕಲ್ ಅಂದ್ರೆ ಗಾಂಧಿನಗರ. ಸೊ ಯಾವಾಗ್ಲೂ ಇಲ್ಲಿ ಕಾಲೇಜ್ ಬಿಟ್ರೆ ನಾವು ಇದ್ದಿದ್ದು ತ್ರಿಭುವನ್, ಸಾಗರ್ ಥಿಯೇಟರ್ ಬಿಟ್ರೆ ಸಂತೋಷ್, ಇದರಲ್ಲೇ ನಾವು ಕಲಿತಾ ಇದ್ವಿ. ಹಂಗೆ ನಿಧಾನಕ್ಕೆ ನಮ್ಗೆ ಸಿನಿಮಾ ಬಗ್ಗೆ ಒಂಥರ ಗೀಳು ಉಟ್ಕೊಂಡಿದ್ದು ಅಂತ ಹೇಳ್ಬೋದು. ಸೊ ಡಿಗ್ರಿ ಆದ್ಮೇಲೆ ಆಸ್ ಯೂಶುವಲ್ ಕೆಲ್ಸಕ್ಕೆ ಜಾಯ್ನ್ ಆಗ್ಬೇಕು. ಕೆಲಸ ಮಾಡಕ್ ಇಷ್ಟ ಇರ್ಲಿಲ್ಲ. ಬಟ್ ಇವಾಗ ಸಿನಿಮಾಗ್ ಬರ್ಬೇಕಂದ್ರೆ ಬ್ಯಾಕ್ ಡ್ರಾಪ್ ಅಲ್ಲಿ ಇಲ್ಲಿವರೆಗೂ ನಮ್ಮ ಇಡೀ ವಂಶದಲ್ಲೇ ಯಾರು ಸಿನಿಮಾ ಅಂತ ಯಾರು ಬಂದಿದ್ದಿಲ್ಲ. ಸೊ ಅವಾಗ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಹೋದೆ. ನನ್ಗೆ ಆಕ್ಚುಲಿ ಡೈರೆಕ್ಷನ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇದ್ದಿದ್ದು. ಸೊ ಸುಮಾರು ಡೈರೆಕ್ಟರ್ಗಳನ್ನ ಅಪ್ರೋಚ್ ಮಾಡ್ತಾ ಇದ್ದೆ. ನನ್ನ ದುರಾದೃಷ್ಟಕ್ಕೆ ಏನೋ ಯಾರ ಹತ್ರನೂ ನಂಗೆ ಅಸಿಸ್ಟೆಂಟ್ ಆಗಿ ಅವಕಾಶ ಸಿಗ್ಲಿಲ್ಲ. ಒಂದು 2.5 years ನನಗೆ ಎಲ್ಲೂ ಅವಕಾಶ ಸಿಗ್ಲಿಲ್ಲ. ಅವಾಗ ನಾನು ಏನ್ ಮಾಡಿದೆ, ಸೊ ಡೈರೆಕ್ಷನ್ ಮಾಡ್ಬೇಕಾಗಿರೋದು ನಾನಲ್ವಾ, ಸೊ ನಾನ್ ಪ್ರಿಪೇರ್ ಆಗೋಣ, ಸಿನಿಮಾ ನೋಡೋಣ ಅಂತ. ಅವಾಗ ವಾಸ್ಟ್ ಎಷ್ಟಾಗತ್ತೆ ಅಷ್ಟು ಸಿನಿಮಾಗಳು ಆಲ್ ಓವರ್ ವರ್ಲ್ಡ್ ಮೂವೀಸ್ಗಳೆಲ್ಲ ನೋಡ್ತಾ ಇದ್ದೆ. ಫ್ರೆಂಚ್, ಡೆನ್ಮಾರ್ಕ್, ಪೋಲ್ಯಾಂಡ್, ಈ ತರ ಕ್ಲಾಸ್ ಮೂವೀಸ್ ಎಲ್ಲಾದರೂ ರೀತಿ ನೋಡ್ಕೊಂಡು ಈ ತರ ಪ್ರಿಪೇರ್ ಆಗ್ತಾ ಇದ್ದೆ. ಮತ್ತೆ ಜಾಸ್ತಿ ಓದ್ತಾ ಇದ್ದೆ, ಲೈಬ್ರರಿಗಳನ್ನ ಹೋಗಿ ಅಪ್ರೋಚ್ ಮಾಡಿ ಲೈಬ್ರರಿಲೇ ಆಲ್ಮೋಸ್ಟ್ ಕಲಿತಾ ಇದ್ದೆ. ಹಿಂಗೆ ಸಾಲ ಇಸ್ಕೊಳ್ಳೋದು, ಹೆಂಗೋ ಮಂತ್ಲಿ ಇದು ಹೇಳೋದು. ಮನೇಲಿ ಆಸ್ ಯೂಶುವಲ್ ಎಂಪ್ಲಾಯ್ಮೆಂಟ್ ಇಲ್ಲ, ಅದ್ರ ಪಾಡಿಗೆ ಅದೊಂದು ನಡೀತಾ ಇತ್ತು. ಏನ್ ಮಾಡ್ತಾನೆ ಅಂತ. ಸೊ ಇನ್ಬಿಟ್ಟಿನಲ್ಲಿ ನನಗೆ ನಮ್ಮ ಫ್ರೆಂಡ್ ಒಬ್ರು ಪರಿಚಯ ಮಾಡಿಸಿದ್ರು. ಒಬ್ರು ರಾಘವೇಂದ್ರ ಅಂತ ಹೇಳಿ, ಅವರು ಸಾಫ್ಟ್ ಸ್ಕಿಲ್ಸ್ ಹೇಳ್ತಾ ಇದ್ದಾರೆ. ಅಂದ್ರೆ ಹೌ ಟು ಫೇಸ್ ಇಂಟರ್ವ್ಯೂ ಸ್ಕಿಲ್ಸ್, ಈ ತರ ಹೌ ಟು ಫೇಸ್ ಇಂಟರ್ವ್ಯೂಸ್ ಅಂತ ಕಾಲೇಜ್ ಸ್ಟೂಡೆಂಟ್ಸ್ ಅದ್ರ ಹೋಗ್ಬಿಟ್ಟು ಎಲ್ಲ ಪ್ರಿಪರೇಷನ್ಸ್. ಅದೊಂದು ನನ್ಗೊಂದು ಒಳ್ಳೆ ಅನುಭವ ಸಿಕ್ತು. ಒಂದು 6 months 7 months ಅದ್ ಮಾಡಿದೆ. ಅವಾಗ ನನಗೆ ನನ್ನ ಹತ್ರ ಇದ್ದಿದ್ದು ಫಿಯರು, ಮತ್ತೆ ಯಾರು ಪ್ರೊಡ್ಯೂಸರ್ ನಾವು ಅಪ್ರೋಚ್ ಮಾಡ್ತೀವಿ ಅಂದ್ರೆ ನಮ್ಗೆ ಒಂದು ಏನು ನರೇಷನ್ ಕೊಡಬೇಕು ಅನ್ನೋ ಸ್ಕಿಲ್ಸ್ ಬೇಕಾಗುತ್ತೆ. ಸೊ ಅದ್ ನಾನು ಸ್ಟೂಡೆಂಟ್ಸಿಗೆ ನಾವು ಈ ತರ ಸಾಫ್ಟ್ ಸ್ಕಿಲ್ಸ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಇದೆಲ್ಲ ಹೇಳ್ಕೊಡ್ತಾ ನನಗೆ ಕಾನ್ಫಿಡೆನ್ಸ್ ಬರಕ್ ಶುರು ಆಯ್ತು. ಸೊ ನಾನು ಅವಾಗ ಶಾರ್ಟ್ ಫಿಲ್ಮ್ ಸ್ಟಾರ್ಟ್ ಮಾಡೋದು. ನಮ್ಮ ಅಣ್ಣ ಬಂದ್ಬಿಟ್ಟು ಇಂಜಿನಿಯರ್. ಸೊ ಎಲ್ರು ಮನೇಲಿ ಕ್ವಶನ್ ಇದ್ದೇ ಇರುತ್ತೆ, ಏನ್ ಬರೀ ಇದೇ ಮಾಡ್ತಾ ಇರ್ತೀಯ, ಹಿಂಗೆ ಈ ತರ ಒಂದು ಕ್ವಶನ್ ಯಾವಾಗ್ಲೂ ಇದ್ದೇ ಇರುತ್ತೆ. ಸೊ ಅವ್ರು ಅವಾಗ ನನಗೆ ಆಯ್ತು, ಈಗ ಏನ್ ಮಾಡ್ಬೇಕಂತಿದ್ಯಾ, ಫಿಲಮ್ ತಾನೆ, ಸರಿ ಒಂದು ಶಾರ್ಟ್ ಫಿಲ್ಮ್ ಸ್ಟಾರ್ಟ್ ಮಾಡುವಾಗ ನಾನೊಂದು ಸ್ಕ್ರಿಪ್ಟ್ ಬರೆದು ಅದಕ್ಕೆ ನಮ್ಮ ಅಣ್ಣ ಪ್ರೊಡ್ಯೂಸ್ ಮಾಡಿ ನಾನೊಂಚೂರು ಅಮೌಂಟ್ ಹಾಕಿ 2011 ಅನ್ಸುತ್ತೆ ಸೂಕ್ಷ್ಮ ಅಂತ ಒಂದು ಶಾರ್ಟ್ ಫಿಲ್ಮ್ ಡೈರೆಕ್ಷನ್ ಮಾಡಿದೆ. ಅವಾಗ ಶಾರ್ಟ್ ಫಿಲ್ಮ್ ಅಷ್ಟೊಂದು ಬೆಳಕಿಗೆ ಬಂದಿರ್ಲಿಲ್ಲ, ಜಸ್ಟ್ ಎಲ್ಲೋ ಫ್ಯೂ ಮೆಂಬರ್ಸ್ ಮಾಡ್ತಾ ಇದ್ರು. ಅಂತ ಟೈಮಲ್ಲಿ ಸೂಕ್ಷ್ಮ ಮಾಡಿದೆ. ನನ್ಗೆ ಅವಾಗ ತುಂಬಾ ಕಾನ್ಫಿಡೆನ್ಸ್ ಕೊಡ್ತು. ಎಲ್ರೂ ಈ ಪರವಾಗಿಲ್ಲ
ತುಂಬ ಮೆಚ್ಯೂರ್ ಆಗಿ ಶಾರ್ಟ್ ಫಿಲಮ್ ಬಂದಿದೆ. ಅವಾಗ ಜನಶ್ರೀ ಅಂತ ಒಂದು ಚಾನಲ್ ಇತ್ತು, ಅಲ್ಲಿ ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು ಈ ಥರ ಶಾರ್ಟ್ ಫಿಲಮ್ ಕಾಂಪಿಟೇಷನ್, ಫಿಲ್ಮ್ ಫೆಸ್ಟ್ ಇದೆಲ್ಲ ಮಾಡ್ತಾ ಇದ್ರು. ಕವಿತಾ ಲಂಕೇಶ್ ಅವರೆಲ್ಲ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡೋದು. ಸೊ ಅವಾಗ ಓಕೆ ನಮ್ಮ ಮನೇಲೂ ಮತ್ತೆ ನಮ್ಮ ಸುತ್ತಮುತ್ತ ಎಲ್ರಿಗೂ ಒಂದು ಸಿನಿಮಾ ಬಗ್ಗೆ ತುಂಬಾ ಸೀರಿಯಸ್ ಆಗಿದ್ದಾನೆ ಅಂತ ಗೊತ್ತಾಯ್ತು. ಅದಾದ್ಮೇಲೆ ನಾನು ಇನ್ನೊಂದು ಶಾರ್ಟ್ ಫಿಲಮ್ ಮಾಡಿದೆ, ಒಂದು 45 ಮಿನಿಟ್ಸ್ ಎಕ್ಸ್ಪ್ರೆಷನ್ ಅಂತ, ಅದನ್ನ ಪ್ರೀಮಿಯರ್ ಶೋ ಎಲ್ಲ ಮಾಡಿ ಹೀಗೆ ನಡಿ ಅದಾಗ್ತಿದ್ದಂಗೆ ಮತ್ತೆ ನೆಕ್ಸ್ಟ್ ಏನು ಅನ್ನೋದು ಬಂದೇ ಬರುತ್ತೆ. ಮತ್ತೊಂದು ಸ್ಕ್ರಿಪ್ಟ್ ಬರ್ಕೊಂಡು ಸುಮ್ಮನೆ ಒಂದು ಟ್ರೈ ಮಾಡ್ತಾ ಹೋಗೋಣ, ಪ್ರೊಡ್ಯೂಸರ್ ಸಿಗ್ಬೋದೇನೋ. ಎಲ್ಲಿ ಯಾರ ಜೊತೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿಲ್ಲ, ಅಸೋಸಿಯೇಟ್ ಆಗಿ ವರ್ಕ್ ಮಾಡಿರಲಿಲ್ಲ. ಸೊ ಒಂದು ಲೈನ್ ಮಾಡ್ಕೊಂಡು ಹೋದೆ. ಬರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಮಗೆ ಒಬ್ರು ಫ್ರೆಂಡ್ ಸಿಕ್ಕಿದ್ರು. ಸೊ ಬೇರೆ ಪ್ರೊಡ್ಯೂಸರ್ ಸಿಕ್ಕಿ ಅವಾಗ್ಲೂ ಅಷ್ಟೇ ಇವಾಗ್ಲೂ ಅಷ್ಟೇ ನನ್ ಕಾಯ್ತಾ ಕೂರೋ ಅಷ್ಟು ಪೇಷನ್ಸ್ ನನ್ಗೆ ಇರ್ತಿರ್ಲಿಲ್ಲ. ಸರಿ ನಾವೇ ಮಾಡೋಣ ಅನ್ನೋ ಒಂದು ಎಜೆಂಡಾ, ಒಂದು ಐಡಿಯಾದಲ್ಲೇ ನಾವೇ ದುಡ್ಡು ಹಾಕೊಂಡು ಕೆನಾನ್ 5D ಇಟ್ಕೊಂಡು ಶೂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಶುರು ಆಗಿದ್ದು ಲೈಫ್ ಸೂಪರ್ ಅಂತ ಮೂವಿ. ಒಂದು ವರ್ಷ ಮಾಡಿದ್ವಿ. ಒಂದು ವರ್ಷದಲ್ಲಿ ಒಂದು 12 ದಿವಸ ಶೂಟಿಂಗ್ ಮಾಡಕ್ಕಾಯ್ತು. 12 ದಿವಸ ಶೂಟಿಂಗ್ ಮಾಡಕ್ಕಾಯ್ತು. ಅದಾದ್ಮೇಲೆ ಅದನ್ನೆಲ್ಲ ಇನ್ನ ಶೂಟ್ ಮಾಡಕ್ ನಮ್ಮ ಹತ್ರ ಶಕ್ತಿ ಇಲ್ಲ ಅಂತ ಹೇಳಿ ನಾವು ಅದನ್ನೆಲ್ಲ ಒಂದು ಕೊಲಾಬ್ರೇಷನ್ ಮಾಡಿ ಒಂದು ಎಡಿಟ್ ಮಾಡಿ ಪ್ರೊಡ್ಯೂಸರ್ಗೆ ಅಪ್ರೋಚ್ ಮಾಡೋಣ ಅಂತ ಒಬ್ರು ಪ್ರೊಡ್ಯೂಸರ್ ನನ್ನ ಕಡೆಯಿಂದ ಬಳ್ಳಾರಿಯಿಂದ ಒಬ್ರು ಬಂದರು, ತಿಮ್ಮಾರೆಡ್ಡಿ ಸರ್ ಅಂತ ಹೇಳಿ. ತುಂಬಾ ಒಳ್ಳೆ ಪ್ರೊಡ್ಯೂಸರ್. ಸ್ಟಾರ್ಟಿಂಗ್ ಅಲ್ಲೇ ನನಗೆ ಫಸ್ಟ್ ಆಫ್ ಆಲ್ ಕಾನ್ಫಿಡೆನ್ಸ್ ಇರ್ಲಿಲ್ಲ ನನಗೆ ಸಿನಿಮಾ ಪ್ರೊಡ್ಯೂಸರ್ ಸಿಗ್ತಾರೆ. ಹೀಗೆ ನಮ್ದು ವರ್ಕ್ಗಳನ್ನ ನೋಡಿ ಅವರೆಲ್ಲ ಖುಷಿಯಾಗಿ ಒಂದು ಸ್ಮಾಲ್ ಬಜೆಟ್ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟ್ ಮಾಡ್ತಾ ಅದೊಂದು ನಾನು ಆಕ್ಟಿಂಗ್ ಮಾಡಕ್ ಹೋದೆ. ನನಗೆ ಡೈರೆಕ್ಷನ್ ನಮ್ಮ ಒಬ್ರು ಗೆಳೆಯರು, ಒಬ್ರು ವಿನೋದ್ ಅಂತ ಹೇಳಿ ಅವ್ರು ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ನನಗೆ ಲೈಫ್ ಸೂಪರ್ ಸಿನಿಮಾ ಫುಲ್ ಫ್ಲೆಜ್ ಸಿನಿಮಾನೇ ಸ್ಟಾರ್ಟ್ ಆಯ್ತು. 2.5 years 3 years ತಗೊಂತದ್ದು. ಆಮೇಲೆ 2016 ಲೈಫ್ ಸೂಪರ್ ರಿಲೀಸ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಸಿನಿಮಾ ಆಪರೇಷನ್ ನಕ್ಷತ್ರ. ಅದಕ್ಕಿಂತ ಮುಂಚೆ ವಿಜಯ್ ಭರ್ಮಸಾಗರ ನಮ್ಮ ಒಂಥರ ಗಾಡ್ ಫಾದರ್ ಅಂತಾನೆ ಹೇಳ್ಬೋದು, ಅವರೇ ನಮ್ಮ ಇಂಡಸ್ಟ್ರಿಗೆಲ್ಲ ತುಂಬಾ ಪುಷ್ ಮಾಡಿದ್ದು. ಅವ್ರದ್ದು ಒಂದು ಶಾರ್ಟ್ ಫಿಲಮ್ ಭಾರತೀಪುರ ಕ್ರಾಸ್ ಅಲ್ಲಿ ಆಕ್ಟ್ ಮಾಡಿದೆ. ಅದು ಆಗ್ತಿದ್ದಂಗೆ ನನಗೆ ಆಪರೇಷನ್ ನಕ್ಷತ್ರ ಮೂವಿ ಸಿಕ್ತು. ಅದು 2019 ಅದು ರಿಲೀಸ್ ಆಯ್ತು. ಅದಾಗ್ತಿದ್ದಂಗೆ ನನಗೆ ಆಕ್ಚುಲಿ ತೆಲುಗು ಮೂವಿಲಿ ಆಪರ್ಚುನಿಟಿ ಸಿಕ್ತು, ರಾಮಾಪುರಂ ಅಂತ. ಸೊ ನಂಗೆ ಡೈರೆಕ್ಷನ್ ಮಾಡ್ಬೇಕು ಅಂತ ಮತ್ತೆ ಎಷ್ಟೇ ಸತಿ ಬರ್ತಿದ್ದು, ಮತ್ತೆ ಆಪರ್ಚುನಿಟಿ ಆಕ್ಟಿಂಗ್ ಎಲ್ಲ ಸಿಕ್ಕಿದ್ರಿಂದ ಸೊ ರಾಮಾಪುರಂ ಅಂತ ಹೇಳಿದ್ದು ಹೇಮಂತ್ ಕುಮಾರ್ ಅಂತ ಹೇಳಿ ಪ್ರೊಡ್ಯೂಸರ್. ಅವರು ಬೈಲ್ಯಾಂಗ್ವಲ್ ರಾಮಾಪುರಂ ಮತ್ತೆ ಕನ್ನಡದಲ್ಲಿ ಗ್ರಾಮ ಅಂತ, ಇದು ಅಪ್ಕಮಿಂಗ್ ಇನ್ನು ಬರ್ಬೇಕು, ಅದು ರಿಲೀಸ್ ಆಗ್ಬೇಕು. ಅದಾದ್ಮೇಲೆ ಕಲ್ಯಾಣ ಮಸ್ತು ಅಂತ ಹೇಳಿ ಒಂದು ಸೆಕೆಂಡ್ ಲೀಡ್ ಆಗಿ ಆಕ್ಟ್ ಮಾಡಿದೆ, ಅದರಲ್ಲೂ ತೆಲುಗು ಮೂವಿ, ಅದು ರಿಲೀಸ್ ಆಯ್ತು. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅಂದ್ರೆ ನೀವು ಆಕ್ಟಿಂಗ್ ಕೆರಿಯರ್ ಶುರು ಮಾಡ್ತೀನಿ ಅವ್ರ ಒಪಿನಿಯನ್ ಏನಾಗಿತ್ತು? ಮೇಡಮ್ ಅವ್ರು ಓಕೆ ಯಾವ ತರ ಇರುತ್ತಂದ್ರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ನೀನ್ ಮಾಡ್ತೀಯಾ ಮಾಡ್ಲೇಬೇಡ ಆ ತರ ಏನು ಅವರೆಲ್ಲ ಟ್ರೈ ಮಾಡು. ಸೊ ಇಟ್ ಟೇಕ್ಸ್ ಅ ಲಾಂಗ್ ಪ್ರೊಸೆಸ್. ಆಯ್ತು ಒಂದು 10 years ಒಂದಷ್ಟು ಟೈಮ್ ನೋಡ್ತಾರೆ. ಅದಾದ್ಮೇಲೆ ಏನು ಆಗಿಲ್ಲ ಎಂದಾಗ ಅವರಿಗೂ ಭಯ ಇರುತ್ತೆ, ಸೆಟಲ್ ಆಗ್ಬೇಕು, ಮಗ ಕೆಲಸ ಎಲ್ಲ ಇರುತ್ತೆ, ಮಾಡ್ಬೇಕು ಅನ್ನೋ ಒಂದು ಇದಿರುತ್ತೆ. ಬಟ್ ಆಲ್ಮೋಸ್ಟ್ ಸಪೋರ್ಟ್ ಮಾಡಿದ್ದಾರೆ ನನಗೆ. ನಮ್ಮ ಬ್ರದರ್ ಆಗ್ಲಿ, ನಮ್ಮ ತಂದೆ ತಾಯಿ, ಸಿಸ್ಟರ್ಸ್ ಆಗ್ಲಿ, ಎಲ್ಲರೂ ಎಲ್ಲಾ ರೀತಿಯಿಂದನೂ ಸಪೋರ್ಟ್ ಮಾಡಿದ್ದಾರೆ. ಬಟ್ ಅದೇ ಯಾವ ತರ ಅಂದ್ರೆ ಇದೇನೋ ನಿತ್ತು ನೀರ್ ತರ ಆಗಿಲ್ಲ ನಮ್ದು ಜರ್ನಿ ಸಿನಿಮಾದಲ್ಲಿ. ಯಾಕಂದ್ರೆ ಸೊ ಒಂದು ಆಪರ್ಚುನಿಟಿ ಬರ್ತಾನೆ ಇತ್ತು. ಸೊ ಆಗ್ಲಿ ಹೋಗ್ಲಿ ಇದನ್ನ ಸ್ಟಾಪ್ ಮಾಡಿ ಇನ್ನೊಂದೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಷ್ಟೊತ್ತಿಗೆ ಇನ್ನೊಂದೇನೋ ಆಪರ್ಚುನಿಟಿ ಸಿಗ್ತಾ ಇತ್ತು. ಸೊ ಹಾಗಾಗಿ ಅವರಿಗೆ ಇನ್ ಬಿಟ್ವೀನ್ ಅಲ್ಲೇ ಬಂದ್ಬಿಟ್ವಿ. ಈ ಕಡೆ ಹಿಂದ್ ಬರೋಣ ಅಂದ್ರೆ ಇದು ಬರಕ್ ಆಗ್ತಿರ್ಲಿಲ್ಲ, ಮುಂದೆ ಹೋಗೋಣ ಅಂದ್ರೆ ಅವಕಾಶ ಇದು ಸಿಗ್ತಾ ಇರ್ಬೇಕಾಗಿತ್ತು, ಏನೋ ಸಕ್ಸಸ್ ಬೇಕಾಗುತ್ತೆ. ಸೊ ಈ ಒಂಥರ ಯಾವ ತರ ಅಂದ್ರೆ ಆಯ್ತು ಕಂಟಿನ್ಯೂ ಮಾಡ್ಲಿ ಅನ್ನೋದು ಇರುತ್ತೆ ಅವರಿಗೆ. ಕಂಟಿನ್ಯೂ ಮಾಡಿದ್ರೆ ಇಲ್ಲಿ ಏನಪ್ಪಾ ನೆಕ್ಸ್ಟ್ ಫ್ಯೂಚರ್ ಅನ್ನೋದು ಇರುತ್ತೆ. ಆ ತರ ಒಂದು ಪರಿಸ್ಥಿತಿ ಮನೆಯಲ್ಲಿ. ಇವಾಗ ಎಲ್ಲರಿಗೂ ಓಕೆ ಒಂದ್ ಮಟ್ಟಕ್ಕೆ ಇವಾಗ, ಯಾಕಂದ್ರೆ ಸಮ್ ಬಿಸ್ನೆಸ್ ನಡೀತಾ ಇರುತ್ತೆ ಅದ್ರ ಪಾಡಿಗೆ, ಮತ್ತೆ ಸಿನಿಮಾ ಕೂಡ ಅದ್ರ ಪಾಡಿಗೆ ಅವಕಾಶ ಸಿಗ್ದಾಗೆಲ್ಲ ಮಾಡ್ತಾ ಇರ್ತೀನಿ. ರಂಗಭೂಮಿಗೆ ಹೋಗೋದಕ್ಕಾಗ್ಲಿಲ್ಲ, ಆದ್ರೆ ನಟನಾ ಬದುಕಿಗೆ ಬರೋದಕ್ಕೆ ಏನೆಲ್ಲ ಪ್ರಾಕ್ಟೀಸ್ ಮಾಡಿ? ಮೇಡಮ್ ನಾನು ಶಾರ್ಟ್ ಫಿಲಮ್ ಮಾಡ್ತಾ ಇದ್ದೆ ಮೇನ್ ಆಗಿ. ನನ್ಗೆ ಇಂಟ್ರೆಸ್ಟ್, ನಾನು ಅದೇ ಹೇಳಿದ್ನಲ್ಲ, ನಾವ್ ಎಷ್ಟೇ ಕತೆ ಸ್ಕ್ರಿಪ್ಟ್ ಏನೇ ಬರ್ಕೊಂಡ್ರು, ನನ್ ಫಸ್ಟ್ ಶಾರ್ಟ್ ಫಿಲಮ್ ಅಲ್ಲಿ ನಾನೇ ಆಕ್ಟ್ ಮಾಡಿದ್ದೆ. ಸೊ ಅದಾದ್ಮೇಲೆ ಇನ್ನೊಂದು ಶಾರ್ಟ್ ಫಿಲಮ್ ಮಾಡಿದೆ, ಒಂದು 45 minutes. ಈ ತರ ಶಾರ್ಟ್ ಫಿಲಮ್ಸ್ ಮಾಡಿ ನಾನು ಸಿನಿಮಾ ಕಲಿತಾ ಬಂದಿದ್ದು. ನಾವು ಸ್ಕ್ರಿಪ್ಟ್ ಬರೆದ್ರೆ ಅದು ಪರದೆ ಮೇಲೆ ಹೇಗೆ ತರಬೇಕು, ಸ್ಕ್ರೀನ್ ಪ್ಲೇ ಅದನ್ನ ಹೇಗೆ ಎಸ್ಟಾಬ್ಲಿಷ್ ಮಾಡಬೇಕು, ಸೀನ್ ಟು ಸೀನ್. ಸೊ ಹಾಗೇನೆ ಆಕ್ಟಿಂಗ್ ಕೂಡ ಅದ್ರ ಜೊತೆನೆ ನಾನು ಬಂದಿದ್ದಕ್ಕೆ ನನಗೆ ಫಸ್ಟ್ ಸಿನಿಮಾ ಆಕ್ಟಿಂಗ್ ಸಿಕ್ಕ ತಕ್ಷಣ ನನಗೇನು ಹೊಸದ್ದು ಅಂತ ಅನ್ಸಿಲ್ಲ. ಸೊ ನನ್ನ ಮೊದಲನೇ ಶಾರ್ಟ್ ಫಿಲಮ್ ಇಂದ ನಾನು ಆಕ್ಟ್ ಮಾಡ್ತಾ ಹೋಗಿದ್ದು. ಅದೇ ರಂಗಭೂಮಿ ಕಲಾಸೌಧದಲ್ಲಿ ನಾನು ಟ್ರೈ ಮಾಡ್ತಾ ಇದ್ದೆ. ಅವಾಗ ಅವ್ರ ಜೊತೆ ಎಲ್ಲ ಇದ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನನಗೆ ಅದೇ ಇನ್ಡೆಪ್ತ್ ಆಗಿ ಹೋಗಕ್ ಆಗ್ತಿರ್ಲಿಲ್ಲ ನನಗೆ. ಅದೇ ಸ್ವಲ್ಪ ಗೀಡು ಡೈರೆಕ್ಷನ್ ಈ ತರ ಇತ್ತು. ಸೊ ಆಫ್ ಸ್ಟೇಜ್ ಅಲ್ಲೇ ಜಾಸ್ತಿ ವರ್ಕ್ ಇರ್ತಾ ಇತ್ತು. ನಾವೆಲ್ಸ್ ಎಲ್ಲ ಇಷ್ಟ ಅಂತ ಅಂತೀರಾ? ಯಾವ ನಾವೆಲ್ಸ್ ತುಂಬಾ ಇಷ್ಟಪಟ್ಟು ಓದಿ? ನನಗೆ
ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ನಾವೆಲ್ಗಳು ಜಾಸ್ತಿ. SL ಭೈರಪ್ಪ ಅವ್ರದ್ದು ಸ್ಟಾರ್ಟ್ ಮಾಡಿದ್ದು 9 ಹೀಗೆ ಅಲ್ಲಿಂದ ಶುರು ಆಗಿದ್ದು. ನಾನು ಡಿಗ್ರಿ ಟೈಮಲ್ಲಿ ಸ್ಟಾರ್ಟ್ ಆಗಿದ್ದು. ನಮ್ಮ ಅಣ್ಣನೇ ಆಕ್ಚುಲಿ ಲೈಬ್ರರಿಗೆ ನಂಗೆ ಪರಿಚಯ ಮಾಡಿಸಿದ್ದು. ಅದಾದ್ಮೇಲೆ ನಾನು ಅದ್ ಹೆಂಗೋ ಈ ಡೈರೆಕ್ಷನ್ ಮಾಡ್ಬೇಕು ಅದಕ್ಕೋಸ್ಕರ ನಾನು ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಅಷ್ಟು ಓದೋದು ನಾನು ಡಿಗ್ರಿ ಲೆವೆಲ್ ಓದ್ಬಿಟ್ಟಿದ್ರೆ ಮೇ ಬಿ ನಿಜವಾಗ್ಲೂ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್ ಹಂಗೆ ಡೈವರ್ಟ್ ಆಗ್ಬಿಡ್ತಾ ಇದ್ದೆ. ಬಟ್ ನಮ್ಗೆ ನಾವೆಲ್ಸ್ ಓದೋದ್ರಿಂದ ನನಗೆ ಕತೆ, ಸ್ಕ್ರೀನ್ ಪ್ಲೇ ಈ ತರ ಎಲ್ಲದ್ರ ಬಗ್ಗೆನೂ ನನಗೆ ನಾಲೆಜ್ ಬರಕ್ ಶುರು ಆಯ್ತು. ಮೇನ್ ಆಗಿ ನಮ್ಗೆ ಎಂಡಮೂರಿ ವೀರೇಂದ್ರನಾಥ್ ಅವ್ರ ನಾವೆಲ್ಸ್ಗಳು ತುಂಬಾ ಇಷ್ಟ ಆಗ್ತಾ ಇತ್ತು. ಫಿಕ್ಷನ್ ಜಾಸ್ತಿ ಇತ್ತು. ಒಂದು 25 ನಾವೆಲ್ ಅವ್ರದ್ದು ಎಲ್ಲ ಟ್ರಾನ್ಸ್ಲೇಟೆಡ್. ಎಂಡಮೂರಿ ವೀರೇಂದ್ರನಾಥ್ ಅಷ್ಟು ಟ್ರಾನ್ಸ್ಲೇಟೆಡ್ ಓದ್ತಾ ಇದೆ. ಮತ್ತೆ ಇಂಗ್ಲಿಷ್ ಫಿಕ್ಷನ್, ನಾನ್ ಫಿಕ್ಷನ್ ಎಲ್ಲ ಸೆಕ್ಷನ್ಸ್ ಟ್ರೈ ಮಾಡ್ತಾ ಇದೆ. ಮತ್ತೆ ಬೇರೆ ಫಾರಿನ್ ರೈಟರ್ಸ್ಗಳದೆಲ್ಲ ಕನ್ನಡಕ್ಕೆ ಅನುವಾದ ಆಗಿರುತ್ತೆ, ಅಂತವ್ರದ್ದೆಲ್ಲ ತಗೊಂಡು ಲೈಬ್ರರಿಲಿ 10 ರೂಪಾಯಲ್ಲಿ ಇದಿತ್ತು. ಮತ್ತೆ ರಾರಾನಗರಲ್ಲಿ ಲೈಬ್ರರಿ ಇರ್ತಿತ್ತು. ಬೆಳಗ್ಗೆ ಹೋದ್ರೆ ಸಾಯಂಕಾಲ ಮಧ್ಯಾಹ್ನ ಒಂದು ಊಟ ಮಾಡ್ಬಿಟ್ಟು ಮತ್ತೆ ಸಾಯಂಕಾಲ ತನಕ ಅದೇ ಕೆಲಸ, ಓದೋದೇ. ಅದು ನನ್ಗೆ ಕಾನ್ಫಿಡೆನ್ಸ್ ಸಿಕ್ತು. ಮತ್ತೆ ನನಗೆ ಓದಿದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್, ಯಾವ್ದು ನಾವೆಲ್ಸ್ ಆಗ್ಲಿ, ಇನ್ನೊಂದಾಗ್ಲಿ, ಕತೆ ಬಗ್ಗೆ ಮತ್ತೆ ಸಿನಿಮಾ ಬಗ್ಗೆ ಆಗ್ಲಿ. ಒಂದ್ ಕತೆ ನರೇಷನ್ ಮಾಡ್ಬೇಕಾದ್ರೆ ನಮ್ಗೆ ಅಷ್ಟು ಮಟ್ಟ ಕಾನ್ಫಿಡೆನ್ಸ್ ಇದ್ರೆ ಒಳ್ಳೇದು. ಮೇನ್ ಆಗಿ ಈ ಟೈಮಲ್ಲಿ ನಮ್ ಡೈರೆಕ್ಟರ್ ಆಗ್ಬೇಕು ಮತ್ತೆ ಸಿನಿಮಾ ಮಾಡ್ಬೇಕು ಅಂತವರಿಗೆ ಚೂರ ಅದರದ್ದು ನಾಲೆಜ್ ಇದ್ರೆ ಸಾಹಿತ್ಯ ಪ್ರಪಂಚದ್ದು ತುಂಬಾ ನಮ್ಗೂ ಒಂದು ಸ್ಟ್ಯಾಂಡರ್ಡ್ ಆಗಿರುತ್ತೆ. ಅಥೆಂಟಿಕ್ ಆಗಿ ಒಂದು ಸಿನಿಮಾ ಮಾಡೋದು. ಈ ನಾವೆಲ್ ಸಿನಿಮಾಗಳು ಬೇಗ ಕ್ಲಿಕ್ ಆಗ್ತವೆ. ಈಗ ಕಿರಗುರಿ ಗಯ್ಯಾಳಿಗಳೇ ಆಗಿರಬಹುದು, ಈಗ ಬರ್ತಿರೋಂತ ಗೃಹಭಂಗ ಸೀರಿಯಲ್ ಆಗಿರಬಹುದು, ಜನನ ತುಂಬಾ ಹಿಡಿದು ಇಟ್ಕೊಳ್ಳುತ್ತೆ. ನೀವ್ ಯಾಕೆ ಕಾದಂಬರಿ ವೈಸ್ ಟ್ರೈ ಮಾಡ್ಲಿಲ್ಲ ರೂಮ್ ಬಾಯಿ ಬದಲಿಗೆ? ಅದೇ ಮೇಡಮ್, ನನ್ಗೆ ಒಂದು ಐಡಿಯಾ ಸ್ಪಾರ್ಕ್ ಮಾಡಬೇಕು. ಅದು ಯಾವ ಮೂಮೆಂಟ್ ಅಲ್ಲಿ ಸ್ಪಾರ್ಕ್ ಆಗುತ್ತೆ. ನಮ್ ಪ್ಲಾನ್ ಮಾಡಿ ನಾನು ನಾವೆಲ್ ಮಾಡ್ಬೇಕು ಅಂತ ಹೋದಾಗ ಓಕೆ, ನಾವೆಲ್ ಬೇಸ್ಡ್ ಸಿನಿಮಾ ಯಾವಾಗ ಆಗುತ್ತಂದ್ರೆ ಆ ನಾವೆಲ್ ಓದಿದವರಿಗೆ ಅದು ಸ್ಪಾರ್ಕ್ ಆಗಿಲ್ಲ, ಇದು ಸಿನಿಮಾ ಮಾಡ್ಬೇಕು ಅಂದಾಗ. ನಂದು ಅದೇ ಹೇಳಿದ್ನಲ್ಲ, ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾನು ಓದೋದು ಸ್ವಲ್ಪ ಸ್ಟಾಪ್ ಆಯ್ತು. ಬಿಗಿನಿಂಗ್ ಅಲ್ಲಿ ಏನ್ ಒಂದು ಓದ್ತಾ ಇದ್ವಿ, ಬರ್ತಾ 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 ಈ ಸ್ಟ್ರಗಲಿಂಗ್ ಲೈಫ್ ಸ್ಟಾರ್ಟ್ ಆಗಿ ಅದಾದ್ಮೇಲೆ ಇದನ್ನೇ ಟ್ರಾವೆಲ್ ಮಾಡೋದ್ರಲ್ಲಿ ನಮ್ಗೆ ಅವಾಗ ಓದೋದ್ರ ಬಗ್ಗೆ ಇದಾಗ್ತದೆ. ಸೊ ಆ ಫೇಸ್ ಹೋಯ್ತು ನಂದು. ಬಟ್ ಅದೊಂದು ಒಂಥರ ಹೇಳ್ತಾರಲ್ಲ, ಒಂಥರ ಬೆನ್ನೆಲುಬಾಗಿತ್ತು ಓದು. ಬಟ್ ನನ್ಗೆ ಈ ಟೈಮಲ್ಲಿ ಏನಂದ್ರೆ ನಾವೇ ಕಥೆನ ಬರೆಯೋದ್ರಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಆಗ್ತಾ ಅಂತ ಅನಿಸ್ತು. ಬಟ್ ಮಾಡಬಾರ್ದು ಅಂತ ಅಲ್ಲ, ಒಳ್ಳೊಳ್ಳೆ ಸಬ್ಜೆಕ್ಟ್ಗಳು ಸಿಕ್ಕಿದ್ರೆ ಅದೇ ನನ್ಗೆ ಆದಷ್ಟು ಕ್ರಿಯೇಟಿವ್ ಅನ್ನೋದು ಇದರಲ್ಲಿ ನನ್ಗೆ ಬೇರೆ ತೂರಿಕೆ ಆಗ್ಬಿಟ್ರೆ ಅವಾಗ ನನ್ಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ಬಿಡ್ತೀವಿ. ಸೊ ಎಲ್ರೂ ಕನ್ವಿನ್ಸ್ ಮಾಡ್ಕೊಂಡು ಮಾಡೋ ಅಷ್ಟೊಂದು ಪೇಷನ್ಸ್ ಬೇಕು. ಇಟ್ ಮೇ ಟೇಕ್ ಫ್ಯೂ ಇಯರ್ಸ್. ಬಟ್ ಕಾದಂಬರಿ ಆಧಾರಿತ ಚಿತ್ರಗಳು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಕ್ವಾಲಿಟಿ ಅಷ್ಟೇ ಚೆನ್ನಾಗಿರ್ಬೇಕು. ಯಾಕಂದ್ರೆ ಇಂಗ್ಲಿಷಲ್ಲೆಲ್ಲ ತುಂಬಾ ಮಾಡ್ತಾರೆ ನಾವೆಲ್ ಬೇಸ್ಡ್ ಮೂವಿಗಳೆಲ್ಲ, ಬ್ಲಾಕ್ ಬಸ್ಟರ್ ಹಿಟ್ ಆಗಿರುತ್ತೆ. ಇತ್ತೀಚೆಗೆ ಮತ್ತೆ ಕನ್ನಡದಲ್ಲಿ ಆ ಒಂದು ಪ್ರಯತ್ನಗಳು ನಡೀತಾ ಇದಾವೆ. ಹೋಪ್ ನಾನು ಕೂಡ ಮಾಡ್ತೀನಿ ಮುಂದೆ.